ಬಸ್ನಲ್ಲಿ 55 ಲಕ್ಷ ಕಳ್ಳತನ ಪ್ರಕರಣ. ಅಂತಾರಾಜ್ಯದ ಕಳ್ಳನ ಬಂಧನ. ಪರೇಸಂದ್ರ ಬಳಿಯ ಆರೂರು ಬಳಿ ನಡೆದಿದ್ದ ಕಳ್ಳತನ. 8 ಡಿಸೆಂಬರ್ 2025ರಂದು ನಡೆದಿದ್ದ ಕಳ್ಳತನ. ಬಿಲ್ಡಿಂಗ್ ಮಾರಾಟ ಮಾಡಿ ಆಂಧ್ರಪ್ರದೇಶಕ್ಕೆ ಹೋಗುವ ವೇಳೆ ನಡೆದಿದ್ದ ಘಟನೆ. ಊಟಕ್ಕೆ ಬಸ್ ನಿಲ್ಲಿಸಿದ್ದಾಗ ಬಸ್ನಲ್ಲಿದ್ದ ಬ್ಯಾಗ್ ಕಳುವು ಮಾಡಿದ್ದ ಆರೋಪಿಗಳು. ಮಾರತ್ಹಳ್ಳಿಯಲ್ಲಿ ಮೂಲದ ವೆಂಕಟೇಶ್ವರ ರಾವ್ ಎಂಬುವರಿಗೆ ಸೇರಿದ ಹಣ 55 ಲಕ್ಷ ಕಳ್ಳತನ ಮಾಡಿದ್ದ 4ರಲ್ಲಿ ಓರ್ವನ ಬಂಧನ. ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಿಂದ ಫಾಲೋ ಮಾಡಿದ್ದ ಕಳ್ಳರು. ಕಾರ್ನಲ್ಲಿ ಫಾಲೋ ಮಾಡಿಕೊಂಡು ಬಂದು ಕಳ್ಳತನ ಮಾಡಿದ್ದ ಗ್ಯಾಂಗ್. ಮಧ್ಯಪ್ರದೇಶದ ಮನಾವರ್ ಮೂಲದ ಅಸ್ಲಾಂ ಖಾನ್, ಮುನೀರ್ ಖಾನ್, ಅಭ್ಯಾ ಖಾನ್, ಶೇರು ಬಂಧಿತ ಆರೋಪಿಗಳು. ಒಂದೇ ಕುಟುಂಬಕ್ಕೆ ಸೇರಿರುವ 3 ಕಳ್ಳರು. ಘಟನೆ ಬಳಿಕ 14 ದಿನಗಳಲ್ಲೇ ಕಳ್ಳರನ್ನು ಬಂಧಿಸಿದ ಪೊಲೀಸರು. ಬಟ್ ಎಲ್ಲ ಕಡೆ ಒಮ್ಮೆ ಪ್ರೆಸೆಂಟ್ ಆಗಕ್ಕೆ ಆಗಲ್ಲ ಪೊಲೀಸ್ಗೆ. ಫಾರ್ ಎಕ್ಸಾಂಪಲ್ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ 50 ಜನ ಸ್ಟಾಫ್ ಇದೆ. 50 ಜನ ಸ್ಟಾಫಲ್ಲಿ 30 ಜನ 35 ಜನ ಬೆಳಿಗ್ಗೆ ಟೈಮಲ್ಲಿ ಡ್ಯೂಟಿ ಮಾಡ್ತಾರೆ. 15 ಜನ 20 ಜನ ರಾತ್ರಿ ಡ್ಯೂಟಿ ಮಾಡ್ತಾರೆ. ಈ ಟೌನ್ ಕೂಡ ಎಷ್ಟು ಚಿಕ್ಕದು ಇಲ್ಲ, ದೊಡ್ಡದು ಟೌನ್ ಇದೆ. ಎಲ್ಲ ಕಡೆ ಹೋಗಬೇಕು, ಒಳಗಡೆ ಇಂಟೀರಿಯರ್ ಸ್ಟ್ರೀಟ್ಸಲ್ಲಿ ಕೂಡ ಹೋಗಿ ನೋಡಬೇಕು. ಎಲ್ಲ ಥರದ್ದು ಟಾಸ್ಕ್ ಕೊಡ್ತಾ ಇದ್ದೀವಿ ನಾವು ರಾತ್ರಿ ಟೈಮ್, ಅದನ್ನು ಕೂಡ ನೋಡಬೇಕು. ಎವ್ರಿ ಪ್ಲೇಸ್ಗೆ ಅಟೆಂಡ್ ಮಾಡೋಕ್ಕೆ ಆಗಲ್ಲ ಅವರಿಗೆ. ಸರ್, ಎಷ್ಟೊತ್ತಿಗೆ ನಿಮ್ಮಲ್ಲಿ ಶಾಪ್ಸ್ ಕ್ಲೋಸ್ ಇದೆ? ನೈಟ್ ಶಾಪ್ಸು, ಹೋಟೆಲ್ಸು, ವಗೈರಾ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು ಎಷ್ಟೊತ್ತಿಗೆ ಕ್ಲೋಸ್? ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ದು ಬೇರೆ ಬೇರೆ ಸೆಪ್ರೇಟ್ ಟೈಮಿಂಗ್ ಇದೆ ಅವ್ರದ್ದು ಲೈಸೆನ್ಸ್ ಪ್ರಕಾರ. ಲಾಸ್ಟ್ ಕ್ಲೋಸಿಂಗ್ ಟೈಮ್ 12 AM ಇದೆ. ಆಮೇಲೆ ಬೇರೆ ಅಂಗಡಿ ವಗೇರಾ ಓನ್ಲಿ ವೈನ್ ಶಾಪ್ಸ್ ಇದೆ, ಅವ್ರದ್ದು 10:30 ಇದೆ. ಈ ಲೈಸೆನ್ಸ್ ಪ್ರಕಾರ ಅವ್ರದ್ದು ಬೇರೆ ಬೇರೆ ಸೆಪ್ರೇಟ್ ಟೈಮಿಂಗ್ಸ್ ಇದೆ. ಫಸ್ಟ್ ಯಾವಾಗ ನೈಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಆ ಟೈಮ್ಗೆ ಫಸ್ಟ್ ಪಾಯಿಂಟ್ ಅದೇ ಇದೆ ಕಿ ಎಲ್ಲ ಬಾರ್ಸ್, ವೈನ್ ಶಾಪ್ಸ್, ಎಲ್ಲ ರೆಸ್ಟೋರೆಂಟ್ಸ್ಗೆ ಕ್ಲೋಸ್ ಮಾಡಬೇಕು. ಅದು ನಾವು ಎಲ್ಲ ಹೋಗಿ ಹೇಳ್ತಾ ಇದ್ದೀವಿ. ಬೇರೆ ಅಂಗಡಿ ವಗೇರಾ ಏನಿದೆಯಾ ಅದು ಟು ಬಿ ಟ್ರೂ, ಅವ್ರದ್ದು ಕ್ಲೋಸಿಂಗ್ ಟೈಮ್ ಯಾವುದೂ ಇಲ್ಲ. ದಟ್ ಈಸ್ ಆನ್ ದೇರ್ ಓನ್. ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಕ್ಲೋಸ್ ಮಾಡ್ತಾರೆ. ಅವ್ರಿಗೆ ಪೂರ್ತಿ ರಾತ್ರಿ ಓಪನ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ, ಬಿಕಾಸ್ ಕಸ್ಟಮರಿಗೆ ಬರಲ್ಲ. ಸೊ ನಾರ್ಮಲ್ ಆಗಿ 10 ಗಂಟೆಗೆ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಕ್ಲೋಸ್ ಮಾಡಿ ಹೋಗ್ತಾರೆ. ಮತ್ತು ನಮ್ಮ ಸೈಡಿಂದ ಕೂಡ ನಾವು ಯಾವಾಗ ನೈಟ್ ರೌಂಡ್ ಮಾಡ್ತಾ ಇದ್ದೀವಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಶಾಪ್ದವರೆಗೆ ಕಿ ಕ್ಲೋಸ್ ಮಾಡಿ ಹೋಗಿ. ಡಾಬಾಸ್ ಎಷ್ಟೊತ್ತಿಗೆ ಸರ್? ಹೈವೇನಲ್ಲಿ ಡಾಬಾಸ್ ಎಷ್ಟೊತ್ತು ಕ್ಲೋಸ್ ಮಾಡ್ತಾರೆ? ಯಾವುದು ಟೈಮಿಂಗ್ ಇಲ್ಲ, ಯಾರು ಈ ಥರ ಹೇಳಿಲ್ಲ ಕಿ ಅದನ್ನು ಯಾವುದು ಈ ಥರದ್ದು ಫಿಕ್ಸ್ ಟೈಮಿಂಗ್ ಇಲ್ಲ. ಅವ್ರ ಮೇಲೆ ಡಿಪೆಂಡೆಂಟ್ ಇದೆ. ಅವ್ರಿಗೆ 24/7 ಬೇಕು, 24/7 ಪ್ಲೇ ಮಾಡ್ತಾರೆ. ಆಮೇಲೆ ಈ ಡಾಬಾಗಳಲ್ಲಿ ಮದ್ಯಪಾನ ಮಾರಾಟ ಮಾಡೋದಕ್ಕೆ ಅಥವಾ ಸಪ್ಲೈ ಮಾಡೋದಕ್ಕೆ ವ್ಯವಸ್ಥೆ ಇದೆಯಾ? ಈ ಥರದ್ದು ಯಾವುದು ವ್ಯವಸ್ಥೆ ಇಲ್ಲ. ಯಾರ ಹತ್ರ ಲೈಸೆನ್ಸ್ ಇದೆ ಅವರು ಸೆಲ್ ಮಾಡ್ತಾರೆ. ನೀವು ಏನು ಪಾಯಿಂಟ್ ಹೇಳ್ತಾ ಇದ್ದೀರಾ ಅದನ್ನು ನೀವು ನನಗೆ ಫೋನ್ ಮಾಡಿದ್ದೀರಾ ರಾತ್ರಿ, ಆಮೇಲೆ ನೀವು ಆ ಜಾಗ ಬಿಟ್ಟು ಹೋಗಿದ್ದೀರಾ. ಬೈ ದಟ್ ಟೈಮ್ ನಮ್ಮ PSI ಪೆರೇಸಂದ್ರ ಗುಣವತಿ ಮೇಡಮ್ ಅಲ್ಲಿ ಹೋಗಿ ದಾಳಿ ಮಾಡಿದ್ದಾರೆ, ರೇಡ್ ಮಾಡಿ ಕೇಸ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಅವ್ರ ಮೇಲೆ. ಸೊ ನಾವು ರೆಗ್ಯುಲರ್ ಆಗಿ ಪಬ್ಲಿಕ್ಗೆ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕಿ ನಿಮ್ಮ ಗಮನಕ್ಕೆ ಬಂದಿದೆ ನಾವು ಕೇಸ್ ಮಾಡ್ತೀವಿ. ರೆಗ್ಯುಲರ್ಲಿ ಎಲ್ಲ ಕಡೆನೂ ಅದೇ ಥರ ನಡೀತಾನೆ ಇದೆ ಇವಾಗಲೂ. ಈ ವರ್ಷ ಈ ಡಿಸ್ಟ್ರಿಕ್ಟ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಎಕ್ಸೈಸ್ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಈ ವರ್ಷ ನಾವು. ನೋಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಪ್ರೊವಿಷನ್ ಇದೆ ರಿವಾರ್ಡ್ದು, ಆ ವಿಚಾರಕ್ಕೆ ಫಸ್ಟ್ ನಾವು ರಿವಾರ್ಡ್ ರೂಲ್ ಬಗ್ಗೆ ರೆಕಮೆಂಡ್ ಮಾಡಬೇಕು. ಆಮೇಲೆ ನಮಗೆ ಫಂಡ್ ಬರುತ್ತೆ ರಿವಾರ್ಡ್ದು, ಆ ಫಂಡಿಂದ ನಾವು 100% ಇವರಿಗೆ ಬಹುಮಾನ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಅಜ್ಜಿನೇ ಒಬ್ಬ ಕೊಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ, ಮಗುನ 40 ದಿನ. ನೋಡಿ, ಓನ್ಲಿ ಕಾರ್ ಯೂಸ್ ಮಾಡಿದ್ದಾರೆ, ಕಾರ್ದು ನಂಬರ್ ಚೇಂಜ್ ಮಾಡಿದ್ದಾರೆ, ಅದು ನಿಜ. ಯಾವ ಜಾಗೆ ಹೋಗ್ತಾರೆ ಬೇರೆ ಬೇರೆ ಫೇಕ್ ನಂಬರ್ ಪ್ಲೇಟ್ಸ್ ಯೂಸ್ ಮಾಡ್ತಾರೆ, ಅದು ನಮಗೆ ಸ್ಟಾರ್ಟಿಂಗಿಂದ ಗೊತ್ತಾಗಿದೆ. ಸೊ ನಾವು ಬೇರೆ ಟೆಕ್ನಿಕಲ್ ಆ್ಯಂಗಲ್ಸಿಂದ ಈ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಡೀಟೇಲ್ಸ್ ತಗೊಂಡು ಈ ಕೇಸ್ಗೆ ಟ್ರೇಸ್ ಮಾಡಿದ್ದೀವಿ. ನೋಡಿ, ನಮ್ಮ ಟೀಮ್ ಎಸ್ಪೆಷಲಿ ಅಕ್ಕಪಕ್ಕ ಡಿಸ್ಟಿಕಲ್ಲಿ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ಸಿಟಿ ಈ ಜಾಗ ಫ್ರಮ್ ಯಾವ ಜಾಗ ಅವರು ಹೋಗಿದ್ದಾರೆ ಅದನ್ನು ಮಾರತಹಳ್ಳಿಯಲ್ಲಿ ಇದು ಪ್ರಾಪರ್ಟಿ ಇದೆ. ಆಮೇಲೆ ಮೆಜೆಸ್ಟಿಕ್ಗೆ ಬಂದಿದ್ದಾರೆ. ಯಾವ ಜಾಗ ಬಸ್ ಸ್ಟಾಪ್ ಆಗಿದೆ, ಪ್ಯಾಸೆಂಜರ್ಗೆ ಕೂಡ ಪ್ಯಾಸೆಂಜರ್ಸ್ ಬೇರೆ ಬೇರೆ ಜಾಗದಿಂದ ಬರ್ತಾರೆ ಬಸ್ಗೆ. ಸೊ ಯಾವ ಜಾಗ ಬಸ್ ಸ್ಟಾಪ್ ಆಗಿದೆ ಬೆಂಗಳೂರಲ್ಲಿ ಆ ಎಲ್ಲ CCTV ಫುಟೇಜಸ್ ಚೆಕ್ ಮಾಡಿದ್ದಾರೆ ಈ ಕೇಸಲ್ಲಿ. ಮೋರ್ ದೆನ್ 500 CCTV ಚೆಕ್ ಮಾಡಿದ್ದಾರೆ.
ಅವರು ಆ ಬಸ್ಸಲ್ಲಿ ದುಡ್ಡಿದೆ, ಆ ವ್ಯಕ್ತಿ ಹತ್ರ ದುಡ್ಡಿದೆ ಅಂತೇಳಿ ಬಸ್ಸಲ್ಲಿ ಬಂದಾಗ ಗೊತ್ತಾಗಿಲ್ಲ. ಅವರು ಬೆಂಗಳೂರಿಂದ ಎಲ್ಲರೂ ಅಬ್ಸರ್ವ್ ಮಾಡಿ ಆ ಬಸ್ ಹತ್ತೋದನ್ನ ನೋಡಿ ಆಮೇಲೆ ಇಲ್ಲಿ ಬಂದು ಕ್ಯಾಚ್ ಮಾಡಿದ್ದಾರೆ. ನೋಡಿ, ಅವ್ರದ್ದು ಮಾಡಸ್ ಆಪರೆಂಡಿ ಅದೇ ಇದೆ. ನಾನು ಅದೇ ಹೇಳ್ತಾ ಇದ್ದೀನಿ ಕಿ ಅವರು ರೆಗ್ಯುಲರ್ ಆಗಿ ಈ ಕೇಸಸಲ್ಲಿ ಇನ್ವಾಲ್ವ್ ಇದ್ದಾರೆ. ನಾವು ಕೂಡ ಎಲ್ಲ ಕೆಲಸ ಬಿಟ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀವಿ. ನಮಗೆ ಕೂಡ ಗೊತ್ತಾಗುತ್ತೆ ಯಾರ್ದು ಬಿಹೇವಿಯರ್ ಹೇಗೆ ಥರ ಇದೆ, ಯಾರ್ದು ಕ್ರಿಮಿನಲ್ ಬಿಹೇವಿಯರ್ ಇದೆ, ಯಾರು ಲಾ ಅಬೈಡಿಂಗ್ ಇದ್ದಾರೆ. ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ ಜನ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ನಮಗೆ ಅನ್ಸುತ್ತೆ ಕಿ ಲಾ ಅಬೈಡಿಂಗ್ ಇದ್ದಾರೆ, ಹೆಲ್ಮೆಟ್ ಹಾಕ್ತಾ ಇದ್ದಾರೆ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಅದೇ ಥರ ಕೂತ್ಕೊಂಡು ನಾವು ಅಬ್ಸರ್ವೇಷನ್ ಮಾಡ್ತೀವಿ, ಜನದು ಗೊತ್ತಾಗುತ್ತೆ. ಅವ್ರದ್ದು ಕೆಲಸ ಇದು ಇದೆ, ಅವರು ಡಿಸೈಡ್ ಮಾಡಿದ್ದಾರೆ ಕಿ ಅಬ್ಸರ್ವ್ ಮಾಡಿಕೊಂಡು ಕಳ್ತನ ಮಾಡಬೇಕು, ಬೇರೆ ಕೆಲಸ ಇಲ್ಲ ಅವ್ರದ್ದು. ಸೊ ಅವರು ಅಬ್ಸರ್ವೇಷನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ. ನೋಡ್ತಾರೆ ಜನ ಹೇಗೆ ತರ ವಾಕ್ ಮಾಡ್ತಾ ಇದ್ದಾರೆ, ಒಬ್ಬರೇ